ನೂತನವಾಗಿ ಭೋವಿ ಸಮಾಜದ ಕಮಿಟಿಯನ್ನು ಮಾಡೋಕ್ಕೆ ಕರೆದಿದ್ದಾರೆ. ಮತ್ತು ಗೌರವಾಧ್ಯಕ್ಷ ಅಂತ ಜಿಲ್ಲಾ ಗೌರವಾಧ್ಯಕ್ಷ JCP ನಾರಾಯಣನ ಅಧ್ಯಕ್ಷತೆಯಲ್ಲಿ ಮತ್ತು ಜಿಲ್ಲಾ ನಾಯಕರಾಗಿರ್ತಕ್ಕಂಥ S ನಾರಾಯಣ ಮತ್ತು ಜಿಲ್ಲಾ ನಾಯಕರಾದಂಥ ರವಿಯವರು ಮತ್ತು ಅಕ್ಕಿಯವರು ಮತ್ತು ಶ್ರೀನಿವಾಸ್ ಅವರು ಮತ್ತು ಚಲಪತಿ ಮತ್ತು ನಾಗರಾಜರು ಅವರ ನೇತೃತ್ವದಲ್ಲಿ ಎಲ್ಲ ನಮ್ಮ ನಾಯಕರ ನೇತೃತ್ವದಲ್ಲಿ ಸಭೆಯನ್ನು ಮಾಡಿ ಇವತ್ತು ಗೌರವದಿಂದ ಏನು ತಾಲೂಕು ಕಮಿಟಿಯನ್ನು ಅಧ್ಯಕ್ಷರಾಗಿ ಮಂಜುನಾಥ್ KG ಮಂಜುನಾಥ್ ಅಂತ ತಾಲೂಕು ಪೇರೆಂಟಲ್ ಪಾರ್ಟಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಾರೆ. ಗೌರವಾಧ್ಯಕ್ಷರಾಗಿ ಗಾಜಿ ಕೃಷ್ಣಪ್ಪ ಅವರು ಮೆಸ್ಕಾಮಲ್ಲಿ ಕೆಲಸ ಮಾಡ್ತಾರೆ. ಗಾಜಿ ಕೃಷ್ಣಪ್ಪ ಗುತ್ತಿಗೆದಾರರು ಅವ್ರನ್ನ ಗೌರವಾಧ್ಯಕ್ಷರು ಮಾಡಿರ್ತಾರೆ. ತದನಂತರ ನಿವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವ್ರನ್ನ ಆಯ್ಕೆ ಮಾಡ್ತಾರೆ. ಮತ್ತು ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಮೋಹನ್ ಅವ್ರನ್ನ ಆಯ್ಕೆ ಮಾಡ್ತಾರೆ, ಆಯ್ಕೆ ಆಗಿರ್ತಾರೆ. ಅದ್ರ ಜೊತೆಗೆ ಪೇರೆಂಟಲ್ ಪಾರ್ಟಿಯಲ್ಲಿ ಮತ್ತು ನಿವೇದಿಕೆಯಲ್ಲಿ ಕೂಡ ಕಮಿಟಿನ ಅಲ್ಲೊಂದು ಸಲ ನಿವೇದಿಕೆ ಕಮಿಟಿ ಪೇರೆಂಟಲ್ ಪಾರ್ಟಿ ಕಮಿಟಿ ಮಾಡಬೇಕು. ಅದೆಲ್ಲ ಕೂಡ ನಮ್ಮ ನಾಯಕರು JCP ನಾರಾಯಣ ನೇತೃತ್ವದಲ್ಲಿ ಮತ್ತು ಎಲ್ಲ ಜಿಲ್ಲಾ ನಾಯಕರ ನೇತೃತ್ವದಲ್ಲಿ ಎಲ್ಲ ತಾಲೂಕು ಮುಖಂಡರೆಲ್ಲ ಸೇರಿ ಅದನ್ನು ಇನ್ನೊಂದು ಪಟ್ಟಿ ಮಾಡಬೇಕು, ಅದನ್ನು ಬಿಡುಗಡೆ ಮಾಡ್ತಾರೆ. ಅದ್ರ ಜೊತೆಗೆ ಇವತ್ತು ಸಮಾಜದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಭೋವಿ ಸಮಾಜ ನಮ್ಮ ಸನ್ಮಾನ್ಯ 4 ಬಾರಿ ಶಾಸಕರಾಗಿದ್ದರು ಸನ್ಮಾನ ನಾರಾಯಣ ಸ್ವಾಮಿ ಅವರು 6 ವರ್ಷ ಆಗಿತ್ತು ಜಿಲ್ಲಾಧ್ಯಕ್ಷರಾಗಿ. ಅವರು ರಾಜೀನಾಮೆ ಕೊಟ್ಟಿದ್ದರಿಂದ ಎಲ್ಲ ಜಿಲ್ಲೆಯೆಲ್ಲ ಎಲ್ಲ ತಾಲೂಕೆಲ್ಲ ಸೇರಿ ನನ್ನೊಂದು ತಾಲೂಕು ಪಂಚಾಯತ್ ತಾಲೂಕು ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿ ಮಾಡಿದ್ರು ಮತ್ತು ಗೌರವ ಅಧ್ಯಕ್ಷರಾಗಿ JCP ನಾರಾಯಣ ಮಾಡಿ ನಮ್ಮ VLK ಅಧ್ಯಕ್ಷರಾಗಿರ್ತಕ್ಕಂಥ LG ಮುಂದಾಜು ವಲ್ದೇವ ವೆಂಕಟೇಶು ಶ್ರೀಕೃಷ್ಣನ್ ಅವರ ನೇತೃತ್ವದಲ್ಲಿ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಜಿಲ್ಲಾ ಕಮಿಟಿಯನ್ನು ಮಾಡಿರ್ತಾರೆ. ಅದೇ ರೀತಿ ಪ್ರತಿ ತಾಲೂಕು ಎಲ್ಲ ಕಮಿಟಿಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗಾಗಲೇ KJP ಮುಂದಿರ್ತದೆ, ಇವಾಗ ಬಂಗಾರಪೇಟೆ ಆಗಿದೆ. ಇದರ ಉದ್ದೇಶ ಸಮಾಜ ಬಲಪಡಿಸಬೇಕು, ಎಲ್ಲ ರಾಜಕೀಯವಾಗಿ ಆರ್ಥಿಕವಾಗಿ ಬೆಳಿಬೇಕು ಅಂತ ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಸಮಾಜದ ಮುಖಂಡರು ಒಂದು ಜೊತೆಯಲ್ಲಿ ಜೊತೆಯಲ್ಲಿ ಸೇರಿಕೊಂಡು ಸಮಾಜವನ್ನು ಗಟ್ಟಿಗೊಳಿಸಬೇಕು ಅಂತ ಹೇಳ್ತಾ ಏನು ಈಗಾಗಲೇ ಕೋಲಾರ ಜಿಲ್ಲೆ ಇವತ್ತು ಬೆಂಗಳೂರಲ್ಲಿ ಈಗಾಗಲೇ ಗಾಂಧಿ ಭವನದಲ್ಲಿ ಒಳಮಿಸಲಾತಿದ್ದು ಇವತ್ತು ಮೀಟಿಂಗ್ ಇದೆ. ಆ ಮೀಟಿಂಗ್ ಎಲ್ಲ ಜಿಲ್ಲಾ ನಾಯಕರೆಲ್ಲ ಕೂಡ ಹೋಗಿರ್ತಾರೆ. ಅದೆಲ್ಲ ಕೋಲಾರ ಜಿಲ್ಲೆಯಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಏನು ಒಳಮಿಸಲಾತಿ ಆಗಿದೆ, ಒಳಮಿಸಲಾತಿಯಲ್ಲಿ ABC ಅಂತ ಮಾಡಿದ್ದಾರೆ. ಅದರ ಮುಖಾಂತರ ಏನು ಆಯೋಗ ತಪ್ಪು ಮಾಡಿದೆ. ಅದರಿಂದ ಅದ್ರ ಬಗ್ಗೆ ಈಗಾಗಲೇ ಎಲ್ಲ ಸಮಾಜದವರು ಕೂಡ ಮೊನ್ನೆ ಮೀಟಿಂಗ್ ಕರೆದಿದ್ದು, ಅದೆಲ್ಲ ಕೂಡ ಚರ್ಚೆ ಆಗ್ತದೆ. ಅದರಿಂದ ಎಲ್ಲ ಸಮಾಜಕ್ಕೆ ಹೊಡೆತ ಆಗ್ತದೆ, ತೊಂದರೆ ಆಗ್ತದೆ, ಮಕ್ಕಳು ಓದೋದಕ್ಕೆ ಉದ್ಯೋಗಕ್ಕೆ ಎಲ್ಲ ಕೂಡ ರಾಜಕೀಯವಾಗಿ ಎಲ್ಲ ತೊಂದರೆ ಆಗ್ತದೆ ಅಂತ ಈಗಾಗಲೇ ರಾಜಮಟ್ಟದಲ್ಲಿ ಈಗಾಗಲೇ ನಮ್ಮ ಪೂಜ್ಯ ಗುರುಗಳಾದ ಶ್ರೀ MD ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಇವತ್ತು ಕಮಿಟಿ ನಡೀತಾ ಇದೆ. ಅಲ್ಲಿ ಇವತ್ತು ನಮ್ಮ ಸಮಾಜದ ಮುಖಂಡರು ಅದೇ ರೀತಿ ನಮ್ಮ ಬಂಗಾರಪೇಟೆ ತಾಲೂಕಲ್ಲಿ ಎಲ್ಲ ಕೂಡ ನಮ್ಮ ಸಮಾಜದಲ್ಲಿ ಲೋಕಸಭಾ ಸದಸ್ಯ MP ಅವರು ಕೂಡ ಧ್ವನಿ ಇರ್ತಾರೆ. ಅದರಿಂದ ಲೋಕಸಭಾ ಸದಸ್ಯರು ಅವರ ಗಮನಕ್ಕೆ ತರುತ್ತೀವಿ. ಅದೆಲ್ಲ ಕೂಡ ಅವರು ಕೂಡ ಕಳ್ಕೊಂಡು ಹೋಗಬೇಕು ಅಂತ ಮನವಿ ಮಾಡ್ತಾ ಈಗಾಗಲೇ ಲೋಕಸಭೆ ಸದಸ್ಯರಾದ ರಮೇಶ್ ಮಲ್ಲೇಶ್ ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿದ್ದಾರೆ. ಅದಕ್ಕೆ ನಾವೆಲ್ಲ ಕೂಡ ಬಲಪಡಿಸಬೇಕು ಅಂತ ಈಗಾಗಲೇ ಎಲ್ಲ ತಾಲೂಕು ಕಮಿಟಿ ಮಾಡಿ ರಾಜ್ಯ ಮಟ್ಟದಲ್ಲಿ ಬಳಸಬೇಕು ಅಂತ ನಾವು ಈ ಮೀಟಿಂಗನ್ನು ಮಾಡ್ತಾ ಇದ್ದೀವಿ. ಇದೆಲ್ಲ ಕೂಡ ಪದಾಧಿಕಾರಿಗಳು ಆಯ್ಕೆ ಮಾಡಿ ಇವತ್ತು ತಾಲೂಕು ಮಟ್ಟದಲ್ಲಿ ಬಲಪಡಿಸ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಸಮಾಜದ ಮುಖಂಡರಿಗೆಲ್ಲ ಒಳ್ಳೆಯ ಶಕ್ತಿಯನ್ನು ಕೊಟ್ಟು ನಮ್ಮ ಮನೆ ದೇವರು ಒಳ್ಳೆಯ ಆಶೀರ್ವಾದ ಕೊಟ್ಟು ನಮ್ಮ ಸಮಾಜವನ್ನು ಬೆಳೆಸಬೇಕು ಅಂತ ತಮ್ಮೆಲ್ಲರೂ ವಂದಿಸಿ ನಾನು ಮಾತನ್ನು ಮುಕ್ತಾಯ ಮಾಡ್ತೀನಿ.